ತುಂಬ ಜನ ಕೇಳೋದು ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಹೇಗೆ ಬಂತು ಮೇಡಮ್. 3 ಸ್ಟೆಪ್ ಬರುತ್ತೆ. ಸೊ 3 ಸ್ಟೆಪ್ಸ್ ಬರ್ತವೆ. 3 ಸ್ಟೆಪ್ ವೆರಿಫಿಕೇಶನ್ ಅಂತ ಬರುತ್ತೆ. ಈಗ ನೋಡಿ, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್. ಮತ್ತೆ ಗೂಗಲ್ ಆಡ್ಸೆನ್ಸ್ ಪಿನ್ ಇಲ್ಲೇನು ತೋರಿಸಿದ್ನಲ್ಲ, ಗೂಗಲ್ ಆಡ್ಸೆನ್ಸ್ ಪಿನ್, ಈ ಒಂದು ಪಿನ್ ಬರೋ ತರ ಮಾಡ್ಕೊಳ್ಳೋ ಸ್ಟೆಪ್ ಇದು ಸೆಕೆಂಡೇ ಸ್ಟೆಪ್. ನೀವು ಹೊಸದಾಗಿ ಒಂದು ಆಡ್ಸೆನ್ಸ್ ಪಿನ್ಗೆ ಅಂತಾನೆ ಸಪರೇಟ್ ಒಂದು ಮೇಲ್ನ ಕ್ರಿಯೇಟ್ ಮಾಡಬೇಕು. 4-5 ಸಲ ರೀಫಿಲ್ ಮಾಡಿದೀವನೆ, ಮತ್ತು ಹೋಲ್ಡ್ ಅಂತಾನೆ ಬರ್ತಿತ್ತು, ರೆಡ್ ತೋರಿಸ್ತಿತ್ತು. ಟಿಕ್ ಮಾರ್ಕ್ ಬಂತು ಅಂದ್ರೆ 3ನೇ ಸ್ಟೆಪ್ ಏನೂ ಇಲ್ಲ, ಆಟೋಮೆಟಿಕ್ ಅದೇ ರಿವ್ಯೂ ಆಗ್ಬಿಟ್ಟು ಓಕೆ ಆಗ್ಬಿಟ್ಟು ಮಾನಿಟೈಸೇಷನ್ ಆನ್ ಆಗ್ಬಿಡುತ್ತೆ. ID ವೆರಿಫಿಕೇಶನ್ ಅಂತ ಬರುತ್ತೆ. ಸೊ ಈ ಪೋಸ್ಟ್ ಮ್ಯಾನ್ ಅವ್ರಿಗೆ ಹೆಸರು ನೋಡ್ತಿದಂಗ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇದು ಯಾರ ಮನೆ ಅಂತ. ಸಣ್ಣ ಇದು ಬಂದ ತಕ್ಷಣ ನಂಗೆ ನಿಮಗೆ ದುಡ್ಡು ಬಂದ್ಬಿಡ್ತಾ ಅಂತ ಕೇಳ್ತಾರೆ ಕೆಲವರು. ಇದು ಬಂದ ಮೇಲೆ $100ನ ಕಂಪ್ಲೀಟ್ ಮಾಡಬೇಕು. ಅದು ಕಂಟಿನ್ಯೂ ಆಗಿ ಮಾಡ್ತಾನೆ ಇರಬೇಕು. ಅವ್ರಿಗೂ ಆಸೆ, ಏನ್ ಮಾಡ್ತಿದ್ದಾರೆ ಕ್ಯಾಮ್ರಾದಲ್ಲಿ ನೋಡ್ಬೇಕು ಅನ್ನೋ ಆಸೆ. ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಕಳೆದ ಕೆಲವು ವಿಡಿಯೋಗಳಲ್ಲಿ ನಾನು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ತುಂಬ ಮಾತಾಡಿದ್ದೀನಿ. ಸೊ ಅದರಲ್ಲಿ ಕೆಲವೊಂದು ಕಮೆಂಟ್ಗಳನ್ನ ನೋಡ್ತಾ ಹೋದಾಗ ತುಂಬ ಜನ ಯೂಟ್ಯೂಬ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರಿಗೆ ತುಂಬ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ಅದರಲ್ಲಿ ಒಂದೊಂದೇ ಪ್ರಶ್ನೆಗಳನ್ನ ನಾನು ಒಂದೊಂದು ವಿಡಿಯೋ ಮಾಡಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ತುಂಬ ಜನ ಕೇಳೋದು ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಹೇಗೆ ಬಂತು ಮೇಡಮ್ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ನಾನಿಲ್ಲಿ ಉತ್ತರವಾಗಿ ವಿಡಿಯೋನ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಫಸ್ಟು ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ಕೋಬೇಕು. ಮಾನಿಟೈಸೇಷನ್ ಅಪ್ಲೈ ಆದಮೇಲೆ ನಿಮಗೆ ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಬರುತ್ತೆ. ಸೊ ಈ ಪಿನ್ ಬರಲಿಕ್ಕೆ ಏನು ಮಾಡಬೇಕು ಅಂದರೆ, ಫಸ್ಟ್ ಯೂಟ್ಯೂಬ್ ಕ್ರಿಟೀರಿಯಾ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ, ಗೊತ್ತಿದ್ದರೆ ಈ ವಿಡಿಯೋನ ಸ್ವಲ್ಪ ಓಡಿಸ್ಬಿಟ್ಟು ನೋಡಿ. ಇಲ್ಲ ಗೊತ್ತಿಲ್ಲ ನಮಗೆ, ಫಸ್ಟಿಂದ ಯಾರು ಮಾಡ್ತಿದ್ದೀರಲ್ಲ, ಈಗ ತಾನೇ ಏನು ಶುರು ಮಾಡ್ತಾ ಇದ್ದೀರಲ್ಲ, ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಸೊ ಫಸ್ಟ್ ಯೂಟ್ಯೂಬ್ ಕ್ರಿಟೀರಿಯಾ ಬಂದ್ಬಿಟ್ಟು, ಸೊ ಯೂಟ್ಯೂಬ್ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂದರೆ ಫಸ್ಟ್ ಯೂಟ್ಯೂಬ್ ಕ್ರಿಟೀರಿಯಾ ಅಂದರೆ 1000 ಜನ ಸಬ್ಸ್ಕ್ರೈಬರ್ ಆಗಿರಲೇಬೇಕು, ಆಯಿತಾ? ಇದಂತೂ ಕಂಪಲ್ಸರಿ, ಬೇರೆ ಆಪ್ಷನ್ನೇ ಇಲ್ಲ. 1000 ಜನ ಸಬ್ಸ್ಕ್ರೈಬರ್ ನೀವು ಮಾಡ್ಕೊಳ್ಳೇಬೇಕು. ಸಬ್ಸ್ಕ್ರೈಬ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಈಗ ನನ್ನ ಚಾನಲ್ ಪಕ್ಕ ಏನು ಸಬ್ಸ್ಕ್ರೈಬ್ ಅಂತ ಕೊಟ್ಟಿರುತ್ತಲ್ಲ, ಅದನ್ನು ಜನ ಕ್ಲಿಕ್ ಮಾಡಿದ್ರು ಅಂದರೆ ಸಬ್ಸ್ಕ್ರೈಬ್. ಓಕೆ, ಇದು ಸಬ್ಸ್ಕ್ರೈಬ್ ಆಗಿರಬೇಕು. ನೆಕ್ಸ್ಟು, ನೀವು ಆಗ್ತಾ ಇರುವಂತಹ ವಿಡಿಯೋಸ್ಗಳಲ್ಲಿ 4000 ಅವರ್ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು. ಅಂದರೆ ಒಂದೇ ವಿಡಿಯೋ ಅಂತ ಅಲ್ಲ, ನೀವು ಹಾಕಿರೋ ಎಲ್ಲ ವಿಡಿಯೋಗಳಿಗೂ ಸೇರಿಬಿಟ್ಟು 4000 ಅವರ್ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು. ಆಯ್ತಾ? ಸೊ ಈಗ 4000 ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ಅದು 1 ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು. ಅಂದರೆ 12 ತಿಂಗಳ ಒಳಗಡೆನೆ 4000 ಅವರ್ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು. ಸೊ ಇದು ಯೂಟ್ಯೂಬ್ ಮಾನಿಟೈಸೇಷನ್ ಹಾಕಿ ಕ್ರಿಟೀರಿಯಾ. ಇದು ನಿಮಗೆ 4000 ಅವರ್ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ 12 ತಿಂಗಳ ಒಳಗೆ ಅಂದರೆ, ನೀವು ಇನ್ನೊಂದು ಆಪ್ಷನ್ ಇದೆ. ಸೊ 10 ಮಿಲಿಯನ್ ವ್ಯೂ ಶಾರ್ಟ್ಸ್ ಶಾರ್ಟ್ಸ್ ಆಗ್ತಿರ್ತಿರಲ್ಲ, ಆ ಶಾರ್ಟ್ಸು 10 ಮಿಲಿಯನ್ ವ್ಯೂಸ್ ಆಗಿರಬೇಕು. ಅದು 90 ಡೇಸ್ ಒಳಗಡೆ ಆಗಿರಬೇಕು. ಸೊ ವ್ಯೂಸು ಒಂದೇ ಶಾರ್ಟ್ಸ್ಗೆ ಅಂತಲ್ಲ, ನೀವು ಮಾಡಿರೋ ಯಾವ ಶಾರ್ಟ್ಸರ ಆಗಲಿ ಎಲ್ಲ ಶಾರ್ಟ್ಸ್ಗಳು ಸೇರಿ 10 ಮಿಲಿಯನ್ ವ್ಯೂಸ್ ಆಗಿರಬೇಕು 90 ಡೇಸ್ ಒಳಗಡೆ. ಸೊ 1000 ಜನ ಸಬ್ಸ್ಕ್ರೈಬರು ಕಾಮನ್ನು. ಸೊ ಅದನ್ನಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕ್ರಿಟೀರಿಯಾನ ನೀವು ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮದು ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ ಎಲ್ಲ ಕ್ರಿಟೀರಿಯಾ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಓಕೆನಾ? ಸೊ ಇದು ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ ಯೂಟ್ಯೂಬ್ ಅವ್ರದ್ದು ಕ್ರಿಟೀರಿಯಾ ಇಟ್ಟಿದ್ದಾರೆ. ಸೊ ಇದಿಷ್ಟು ಕಂಪ್ಲೀಟ್ ಮಾಡಿ ಮೇಲೆ 3 ಸ್ಟೇಜ್ ಬರುತ್ತೆ, ಇಲ್ಲಿ ಹಾಕಿರ್ತೀನಿ, ಆಯಿತಾ? ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ಐ ಕಾರ್ಡ್ ಇಲ್ಲಿ ಹಾಕಿರ್ತೀನಿ, ಬೇಕಾದರೆ ನೋಡಿ. ಸಿಂಪಲಾಗಿ ಹೇಳ್ತೀನಿ ಏನು ಅಂತ ಅಂದರೆ, ಈಗ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ ಹೋಗಿದ್ದೀರ, ಕ್ರಿಟೀರಿಯಾ ಕಂಪ್ಲೀಟ್ ಆಗಿದೆ, ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ ಹೋಗ್ತೀರಾ. ಸೊ ಆವಾಗ ನೀವು ನಿಮ್ಮ ಚಾನಲಲ್ಲಿ ಯಾವುದಾದ್ರೂ ಕಾಪಿರೈಟ್ ಸ್ಟ್ರೈಕ್ ಬಂದಿದೆಯಾ, ವೈಲೇಷನ್ ಆಗಿದೆಯಾ, ಸೊ ಈ ಕೆಲವೊಂದು ರೂಲ್ಸ್ ಇದಾವಲ್ಲ, ಇವನ್ನ ನೀವು ಚೆಕ್ ಮಾಡಬೇಕು, ನಿಮ್ಮ ಚಾನಲ್ ಮೇಲೆ ಏನಾದರೂ ಬಂದಿದೆಯಾ ಅಂತ. ಸೊ ಬಂದಿದ್ದರೆ ಅದನ್ನು ರೀಸಾಲ್ವ್ ಮಾಡ್ಕೋಬೇಕು. ಸೊ ಇಲ್ಲ ಏನೂ ಆಗಲ್ಲ ನಡೆದ್ರೆ ಅಂದರೆ ಮಾನಿಟೈಸೇಷನ್ ಅಪ್ಲೈ ಆಗೋದೇ ಇಲ್ಲ. ಸೊ ಹಂಗಾಗಿ ಫಸ್ಟು ಕಾಪಿರೈಟ್ ಸ್ಟ್ರೈಕು, ಕಾಪಿರೈಟ್ ಕ್ಲೇಮು ಅಥವಾ ಯಾವುದಾದ್ರೂ ವೈಲೇಷನ್ ಬಂದಿತ್ತು ಅಂತ ಅಂದರೆ
ಅದನ್ನು ನಿಧಾನವಾಗಿ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಇಲ್ಲಾಂದ್ರೆ ಮಾನಿಟೈಸೇಷನ್ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಇದು ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು, ಸೊ ಇದೆಲ್ಲ ಕ್ರೈಟೀರಿಯಾ ನೋಡ್ಕೊಂಡ್ಬಿಟ್ಟು ಎಲ್ಲ ಓಕೆ, ಎಲ್ಲ ಸರಿ ಇದೆ, ಏನೂ ತಪ್ಪಿಲ್ಲ ನನ್ನ ಒಂದು ಚಾನಲ್ ಮೇಲೆ ಅಂತ ನಿಮಗೆ ಕನ್ಫರ್ಮ್ ಆದಮೇಲೆ 3 ಸ್ಟೆಪ್ ಬರುತ್ತೆ. ಸೊ 3 ಸ್ಟೆಪ್ಸ್ ಬರ್ತವೆ. 3 ಸ್ಟೆಪ್ ವೆರಿಫಿಕೇಷನ್ ಅಂತ ಬರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಬರುತ್ತೆ ಅಂತ ಅಂದರೆ, ಏನಿಲ್ಲ, ಅದು ಜಸ್ಟ್ ಒಂದು ಕ್ರೈಟೀರಿಯಾ ಕೊಟ್ಟಿರ್ತಾರೆ, ಓಕೆ ಅಕ್ಸೆಪ್ಟ್ ಮಾಡಿಬಿಟ್ಟು ಓಕೆ ಮಾಡಿದರೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿಬಿಡುತ್ತೆ. ಫಸ್ಟ್ ಸ್ಟೆಪ್ ಏನೂ ತಲೆನೋವಿಲ್ಲ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಯಾರೆಲ್ಲ ಯೂಟ್ಯೂಬ್ ಶುರು ಮಾಡ್ತಾರೆ, ಮಾನಿಟೈಸೇಷನ್ ಅಪ್ಲೈ ಮಾಡಿರ್ತಾರೆ, ಸೊ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಸೆಕೆಂಡ್ ಸ್ಟೆಪ್ಪೇ ದೊಡ್ಡ ತಲೆ ನೋವು, ತಲೆ ಬ್ಯಾನಿ. ಅದು ಹೆಂಗೆ ಅಂದರೆ, ಸೆಕೆಂಡ್ ಸ್ಟೆಪ್ ಎಷ್ಟು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಅಂದ್ರೂ ಕೂಡ ಓಪನೇ ಆಗಿದ್ದಿಲ್ಲ. ನಂದು ಕೂಡ ಅದೇ ಥರನೇ ಆಗಿದ್ದು. ಎಷ್ಟು ಹತ್ತತ್ರ ಒಂದು 7-8 ತಿಂಗಳು, ಹತ್ತತ್ರ 1 ವರ್ಷನೇ ನನಗೆ ಕ್ವಾಟ್ಲೆ ಕೊಟ್ಬಿಡ್ತು. ಎಷ್ಟು ಏನು ಮಾಡಿದ್ರೂ ಆಗಲಿಲ್ಲ. ಕೊನೆಗೆ ಮತ್ತೆ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಹೊಸ್ದಾಗಿಂದ ಪ್ರತಿಯೊಂದೂ ಡೀಟೇಲ್ಸ್ನ ನೀಟಾಗಿ ಹಾಕಿ ಮೇಲೇ ಅದು ಓಪನ್ ಆಗಿದ್ದು. ಸೊ ಸೆಕೆಂಡ್ ಸ್ಟೆಪ್ ಏನಿದೆಯಲ್ಲ, ತುಂಬ ಇಂಪಾರ್ಟೆಂಟ್ ಸ್ಟೆಪ್. ನಾನಿಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಗಳನ್ನ ಬರ್ಕೊಂಡಿದ್ದೀನಿ. ಏಕೆ ಅಂದರೆ ಮಧ್ಯದಲ್ಲಿ ಒಂದೊಂದು ಪಾಯಿಂಟ್ ಮಿಸ್ ಆಗ್ಬೋದು ಅಂತ ನೀಟಾಗಿ ಬರ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಏಕೆಂದರೆ ನನಗಾಗಿರೋ ನಾನು ಮಾಡ್ಕೊಂಡಿರೋ ತಪ್ಪನ್ನ ನೀವು ಮಾಡ್ಕೋಬಾರ್ದು. ಎಲ್ಲರೂ ಪಟಪಟ ಅಂತ ಯೂಟ್ಯೂಬ್ ಶುರು ಮಾಡಲಿ, ಬೇಗ ಅಮೌಂಟ್ ಗಳಿಸ್ಲಿ ಅನ್ನೋದೊಂದೇ ನನ್ನ ಒಂದು ಉದ್ದೇಶ. ಈಗ ನೋಡಿ, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. ಸೈನ್ ಅಪ್ಪು ಮತ್ತು ಗೂಗಲ್ ಆ್ಯಡ್ಸೆನ್ಸ್ ಪಿನ್, ಇಲ್ಲೇನು ತೋರಿಸಿದ್ನಲ್ಲ ಗೂಗಲ್ ಆ್ಯಡ್ಸೆನ್ಸ್ ಪಿನ್, ಈ ಒಂದು ಪಿನ್ ಬರೋ ಥರ ಮಾಡ್ಕೊಳ್ಳೋ ಸ್ಟೆಪ್ ಇದು ಸೆಕೆಂಡನೇ ಸ್ಟೆಪ್. ಸೊ ಸೆಕೆಂಡ್ನೇ ಸ್ಟೆಪ್ಪಲ್ಲಿ ಇದ್ದೇ ಈ ಒಂದು ಅಕೌಂಟ್ಗೆ ನಿಮಗೆ ಯೂಟ್ಯೂಬ್ ಅಮೌಂಟ್ ಬರೋದು. ಅರ್ಥ ಆಯ್ತಾ? ಸೊ ಹಂಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನೀವು ಇಷ್ಟು ದಿನ ಏನು ಯೂಟ್ಯೂಬ್ ಮಾಡಿ ಅಥವಾ ಏನು ಶಾರ್ಟ್ಸ್ ಮಾಡಿ ಸುಮ್ಮನೆ ಬಿಡೋದಲ್ಲ, ಅದರಿಂದ ಅಮೌಂಟು ಕೂಡ ತೆಗಿಬೇಕಲ್ವಾ. ಸೊ ಹಂಗಾಗಿ ಇದು ಸೈನ್ ಅಪ್ ಮತ್ತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಲಿಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೆಪ್ ಇದು. ಹಾಗಾಗಿ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಓಕೆ, ಇಲ್ಲಿ ನೀವು ಒಂದು ಜಿಮೇಲ್ ಓಪನ್ ಮಾಡಬೇಕು. ಅಂದರೆ ನಿಮ್ಮ ಒಂದು ಯೂಟ್ಯೂಬ್ಗೆ ಒಂದು ಜಿಮೇಲ್ ಅಕೌಂಟು ಅಟ್ಯಾಚ್ ಆಗಿರುತ್ತೆ, ಅದನ್ನು ಇಲ್ಲಿ ಕೊಡಬಾರ್ದು. ಇಲ್ಲಿ ನೀವು ಹೊಸದಾಗಿ ಒಂದು ಆ್ಯಡ್ಸೆನ್ಸ್ ಪಿನ್ಗೆ ಅಂತಲೇ ಸಪ್ರೇಟ್ ಒಂದು ಮೇಲ್ನ ಕ್ರಿಯೇಟ್ ಮಾಡಬೇಕು. ಓಕೆನಾ? ಇಲ್ಲೇನು ನೀವು ಹೊಸದಾಗಿ ಒಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ತಿರಲ್ಲ, ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ಇಲ್ಲಿ ನೀವು ಪರ್ಸ್ನಲ್ ಡೀಟೇಲ್ಸ್ನ ಇನ್ ಡೀಟೇಲ್ ಆಗಿ ನೀಟಾಗಿ ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ. ಆಯಿತಾ? ನಂದಿಲ್ಲಿ ಮೊದಲಿಗೆ ನಾನೇನು ಶುರು ಮಾಡಿದಾಗ ನಂದಿಲ್ಲೇ ಸ್ಟ್ರಕ್ ಕೊಡ್ದಿದ್ದು. ನಾನು ಮತ್ತು ನಮ್ಮ ಹಸ್ಬೆಂಡು ಇಬ್ಬರು ಸೇರಿಬಿಟ್ಟು ಫುಲ್ ಸರ್ಕಸ್ ಮಾಡಿದ್ದೀವಿ ಓಪನ್ ಮಾಡೋಕ್ಕೆ. ಒಂದು 4-5 ಸಲ ರೀಫಿಲ್ ಮಾಡಿದ್ದೀವೇ. ಮತ್ತು ಹೋಲ್ಡ್ ಅಂತಲೇ ಬರ್ತಿತ್ತು, ರೆಡ್ ತೋರಿಸ್ತಿತ್ತು. ಸೊ ನಾನು ಹೇಳಿದ್ನಲ್ಲ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಒಂದೊಂದೇ ಬಾಗಿಲನ್ನ ಓಪನ್ ಮಾಡ್ಕೋತಾ ಹೋಗ್ಬೇಕು. ದುಡ್ಡು ಬರೋ ಥರ ಮಾಡ್ಕೊಳ್ಳೋದು ಈಸಿ ಅಲ್ಲ ಇದು. ಇನ್ನೊಂದು ಸ್ವಲ್ಪ ತಲೆನೋವಿನ ಕೆಲಸನೇ ಇದು. ಸ್ವಲ್ಪ ಬರೋ ತನಕ ಮಾಡ್ಕೊಳೋ ತನಕ, ಆಮೇಲೆ ನಿಮಗೆ ನೀವೇ ಒಂಥರ ಆಗ್ಬಿಡ್ತೀರ. ಸೊ ಹಂಗಾಗಿ ನೀಟಾಗಿ ಫಿಲ್ ಮಾಡಿ. ಮತ್ತು ಇದೊಂದೇ ಮೇನ್ ಸೆಕೆಂಡ್ ಏನು ಸ್ಟೆಪ್ ಇದೆಯಲ್ಲ, ಇದೇ ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ, ನಂದು ಒಂದು ಇನ್ಸ್ಟಾಗ್ರಾಮ್ ID ಇದೆ, ಸಾರಾ ಕನ್ನಡ ಚಾನಲ್ ಅಂತಂದು. ಅದನ್ನು ನಾನು ಇಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ನೀವು ಅಲ್ಲಿ ನನಗೆ ಪ್ರಶ್ನೆನ ಕೇಳ್ಬೋದು, ಅಥವಾ ನಿಮಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೀವೇನು ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡ್ತಿರಲ್ಲ, ಫಿಲ್ ಆದಮೇಲೆ ನೀವು ಡನ್ ಅಂತ ಕೊಟ್ಟ ಮೇಲೆ ರೀಡೈರೆಕ್ಟೆಡ್ ಯುವರ್ ಚಾನಲ್ ಅಂತ ಬರುತ್ತೆ. ಸೊ ಅದೆಲ್ಲ ಆದಮೇಲೆ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಓಕೆನಾ? ಸೊ ಫಸ್ಟ್ನೇ ಸ್ಟೆಪ್ಪು ಡನ್ ಅಂತ ಬಂದಿರುತ್ತೆ. ಆಯಿತಾ? ಎರಡನೇದು ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಹತ್ತತ್ರ ಕೆಲವರಿಗೆ 1 ವಾರ ಬರುತ್ತೆ, ಕೆಲವರಿಗೆ 20 ದಿನ ತೊಗೊಳುತ್ತೆ, ಕೆಲವರಿಗೆ 1 ತಿಂಗಳು ತೊಗೊಳುತ್ತೆ. ಸೊ ಅದು ಎಲ್ಲ ಕ್ಲೀನಾಗಿ ಎಲ್ಲ ಕ್ಲಿಯರ್ ಆಗಿ ಇತ್ತು ಅಂದರೆ ಬೇಗನೆ ಅವರು ಯೂಟ್ಯೂಬರು ಪ್ರೊಸೀಡ್ ಮಾಡ್ತಾರೆ. ಮತ್ತೆ ಅದರಲ್ಲಿ ಏನಾದರೂ ತಪ್ಪುಗಳಿತ್ತು ಅಂತ ಅಂದರೆ ಮತ್ತೆ ಹೋಲ್ಡ್ ಮಾಡಿಬಿಡ್ತಾರೆ. ಸೊ ನೀವು ಮತ್ತೆ ಎಲ್ಲ ಪರ್ಸನಲ್ ಇನ್ಫಾರ್ಮೇಷನ್ ಹಾಕಬೇಕು, ಅವೆಲ್ಲ ಒಂದು ಸ್ವಲ್ಪ ಕಿರಿಕಿರಿ ಇರುತ್ತೆ. ಕೆಲವ್ರದ್ದು ಎಲ್ಲದು ನೀಟಾಗಿ ಸರಿ ಇತ್ತು ಅಂದರೆ 7ರಿಂದ 8 ತಾಸು ಒಳಗಡೆನೆ ಎಲ್ಲನೂ ಪೂರ್ತಿ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ. ಸೊ ಒಬ್ಬೊಬ್ರದ್ದು ತುಂಬ ಕಾಡಿಸುತ್ತೆ. ನಂದಂದು ಸಿಕ್ಕಾಪಟ್ಟೆ ಕಾಡಿಸಿತ್ತು. ಸೊ ಒಬ್ಬೊಬ್ರದ್ದು ಬೇಗ ಆಗಿಬಿಡುತ್ತೆ. ಎಲ್ಲ ನೀಟಾಗಿತ್ತು ಅಂತ ಅಂದರೆ ಬೇಗ ಪ್ರೊಸೀಡ್ ಮಾಡಿ ಕೈ ಬಿಟ್ಬಿಡ್ತಾರೆ. ಸೊ ಇದು 2ನೇ ಸ್ಟೆಪ್ದು. ಇದು 2ನೇ ಸ್ಟೆಪ್ ಒಂದು ನೀಟಾಗಿ ಎಲ್ಲ ಓಕೆ ಎಲ್ಲ ಸರಿ ಇದೆ ಅಂತ ಟಿಕ್ ಮಾರ್ಕ್ ಬಂತು ಅಂದರೆ 3ನೇ ಸ್ಟೆಪ್ ಏನೂ ಇಲ್ಲ, ಆಟೋಮೆಟಿಕ್ಕಾಗಿ ಅದೇ ರಿವ್ಯೂ ಆಗಿಬಿಟ್ಟು ಓಕೆ ಆಗಿಬಿಟ್ಟು ಮಾನಿಟೈಸೇಷನ್ ಆನ್ ಆಗಿಬಿಡುತ್ತೆ.
ಸೊ ಆಮೇಲೆ ನೀವು ಎಲ್ಲ ವೀಡಿಯೋಸ್ಗಳಿಗೂ ಮಾನಿಟೈಸೇಷನ್ ಆನ್ ಮಾಡ್ಕೊಂಡ್ಬಿಡ್ಬೋದು. ಸೊ ಇದು 2ನೇ ಸ್ಟೆಪ್ಪೇ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಮತ್ತು ಗೂಗಲ್ ಆ್ಯಡ್ಸೆನ್ಸು ಪಿನ್ ಬರಲಿಕ್ಕೆ ಅದು ಎರಡನೇ ಸ್ಟೆಪ್ ಏನು ಹೇಳಿದ್ನಲ್ಲ ಅದೇ ತುಂಬ ಇಂಪಾರ್ಟೆಂಟ್. ಹಂಗಾಗಿನೇ ನಾನು 2ನೇ ಸ್ಟೆಪ್ನ ನೀವು ಯಾವಾಗ ಫೋನ್ ನಂಬರ್ನ ಅಥವಾ ಪರ್ಸ್ನಲ್ ಇನ್ಫಾರ್ಮೇಷನ್ನ ಏನು ಫಿಲ್ ಮಾಡ್ತೀರಾ, ಸೊ ಅದನ್ನು ನೀಟಾಗಿ ಕರೆಕ್ಟಾಗಿ ಫಿಲ್ ಮಾಡಿ ಸ್ವಲ್ಪ ಗಮನ ಕೊಟ್ಟು ಮಾಡಿ. ನಿಮಗೇನು ಅದು ತುಂಬಾ ಈಸಿ ಇರುತ್ತೆ ಆ್ಯಕ್ಚುಲಿ ಫಿಲ್ ಮಾಡೋಕ್ಕೆ, ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ಏನಿಲ್ಲ, ನೇಮ್ ಅಂತ ಕೇಳ್ತಾರೆ, ಅಡ್ರೆಸ್ ಅಂತ ಕೇಳ್ತಾರೆ, ಫೋನ್ ನಂಬರ್ ಕೇಳ್ತಾರೆ, ಮತ್ತು ನಿಮ್ಮ ಪಾನ್ ಕೇಳ್ತಾರೆ. ಇಲ್ಲಿ ಆಧಾರ್ ಕಾರ್ಡ್ ಎಲ್ಲ ಕೇಳಲ್ಲ, ಪಾನ್ ಕಾರ್ಡ್ದು ಡೀಟೇಲ್ಸ್ ಕೇಳ್ತಾರೆ. ಸೊ ಈ ಥರ ಇರುತ್ತಷ್ಟೇ, ಏನಿರಲ್ಲ. ಬಟ್ ಅದ್ರಲ್ಲಿ ಎಲ್ಲೇ ಮಿಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ, ಆ ಥರ ಸ್ವಲ್ಪ ತಪ್ಪಾಗ್ಬಿಡುತ್ತೆ. ಸೊ ಹಂಗಾಗಿ ಹುಷಾರಾಗಿ ಫಿಲ್ ಮಾಡಿ 2nd ಸ್ಟೆಪ್ಪು. ಇಲ್ಲಿಂದ ಮಾನಿಟೈಸೇಷನ್ ಆನ್ ಆಗುತ್ತೆ. 3ನೇ ಸ್ಟೆಪ್ಪು ಆಟೋಮೆಟಿಕ್ ರಿವ್ಯೂ ತೊಗೊಂಡ್ಬಿಟ್ಟು ಆರಾಮಾಗಿ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ಇದೆಲ್ಲ ಆಯಿತು, 3 ಸ್ಟೆಪ್ಪು ಕಂಪ್ಲೀಟಾಗಿ 3 ಸ್ಟೆಪ್ ವೆರಿಫಿಕೇಷನ್ ಮುಗೀತು, ಆಯಿತಾ. ಇದಾದಮೇಲೆ ನಿಮಗೆ ಬರೋದು ID ವೆರಿಫಿಕೇಷನ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಕರೆಕ್ಟಾಗಿರೋ ಅಡ್ರೆಸ್ ಕೊಡಬೇಕು. ಅಡ್ರೆಸ್ ಅಂದರೆ ನೀವೇ ಪರ್ಮನೆಂಟ್ ಏನು ಅಡ್ರೆಸ್ ಇರುತ್ತಲ್ಲ, ನೀವು ಪಕ್ಕ ಇರ್ತಿರಲ್ಲ, ಸೊ ಅದು ಪರ್ಮನೆಂಟ್ ಅಡ್ರೆಸ್ಸು, ಆಯಿತಾ. ಯಾವುದು ಬಾಡಿಗೆ ಮನೆ ಅಡ್ರೆಸ್ಸು ಅಥವಾ ಇನ್ನೊಂದೇನೋ ಅಡ್ರೆಸ್ಸು ಕೊಡೋದಿಲ್ಲ. ಸ್ವಂತ ಏನು ನಿಮ್ಮದು ಊರಲ್ಲಿರೋ ಮನೆದು ಯಾವ್ದು ಅಡ್ರೆಸ್ ಇರುತ್ತೆ ಅಲ್ಲ, ಆ ಊರದ ಅಡ್ರೆಸ್ ಕೊಡಿ ಮತ್ತು ವಿತ್ ಫೋನ್ ನಂಬರ್ನ ಕೊಡಿ. ಸೊ ಇದು ಕೊಡೋದ್ರಿಂದ ID ವೆರಿಫಿಕೇಷನ್ ನೀಟಾಗೆಲ್ಲ ಮಾಡಿ ಮೇಲೆ ಅವರು ಇದನ್ನು ಖಂಡಿತವಾಗ್ಲೂ ಕಳಿಸ್ತಾರೆ. ಸೊ ನಾನು ಫೋನ್ ನಂಬರ್ ಕೊಟ್ಟಿದ್ದೆ, ಆದರೆ ನಮ್ದು ಹಳ್ಳಿ ಆಗಿರೋದ್ರಿಂದ ಚಿಕ್ಕ ಊರು, ಆಯಿತಾ. ಸೊ ಪೋಸ್ಟ್ ಮ್ಯಾನ್ ಅವ್ರಿಗೆ ಹೆಸರು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಸೊ ಇದು ಯಾರ ಮನೆ ಅಂತ. ಸಣ್ಣ ಊರಾಗಿರೋದ್ರಿಂದ ನಡೆಯುತ್ತೆ. ಬಟ್ ದೊಡ್ಡ ದೊಡ್ಡ ಸಿಟೀಲಿ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿನೇ ಫೋನ್ ನಂಬರ್ ಕೊಡಿ ಅಂತ ಹೇಳಿದ್ದು ನಾನು. ಸೊ ನಾನು ಫೋನ್ ನಂಬರ್ ಕೊಟ್ಟಿದ್ದೆ, ಬಟ್ ನನಗೇನು ಫೋನ್ ಮಾಡಿರಲಿಲ್ಲ, ಡೈರೆಕ್ಟಾಗಿ ಮನೆಗೆ ತೊಗೊಂಬಂದು ಕೊಟ್ಟಿದ್ರು. ನಮ್ಮ ತಂದೆಯವರೇ ನಮಗೆ ನಮ್ಮ ಅಪ್ಪಾಜಿ ಇಸ್ಕೊಂಡಿದ್ರು. ಸೊ ಹಾಗಾಗಿ ನಮಗೇನು ತೊಂದರೆ ಇರಲಿಲ್ಲ. ಬಟ್ ಸಿಟಿಲಿರೋರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಫೋನ್ ನಂಬರ್ನ ಕಂಪಲ್ಸರಿ ಮೆನ್ಷನ್ ಮಾಡಿ ID ವೆರಿಫಿಕೇಷನಲ್ಲಿ. ಸೊ ಹೀಗೆ ಈ ಥರ ಎಲ್ಲ ಸರ್ಕಸ್ ಎಲ್ಲ ಆಡಿಬಿಟ್ಟು ನನಗೆ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಬಂತು. ಸೊ ನಿಮಗೂ ಕೂಡ ಬೇಗ ಬರಲಿ. ಇದಾದ್ಮೇಲೆ ಆಮೇಲೆ ಇದು ಬಂದ ತಕ್ಷಣ ನನಗೆ ನಿಮಗೆ ದುಡ್ಡು ಬಂದುಬಿಡ್ತಾ ಅಂತ ಕೇಳ್ತಾರೆ ಕೆಲವರು. ತುಂಬ ಜನ ಕಮೆಂಟ್ ಮಾಡಿದರು, ಮೇಡಮ್ ಅದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಮೇಡಮ್, ದುಡ್ಡು ಹೆಂಗೆ ಬಂತು ಅಂತ ಹಾಕ್ಬಿಟ್ರಿ ನೀವು ಅಂತಂದು. ನಂಗೆ ಗೊತ್ತು ಇದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂತ. ಬಟ್ ನನಗೆ ದುಡ್ಡು ಬಂದಿದ್ದು ಹೇಗೆ ಅಂದರೆ, ಇದು ಬಂದ ಮೇಲೆ $100ನ ಕಂಪ್ಲೀಟ್ ಮಾಡಬೇಕು. ಅದು ಚೆನ್ನಾಗಿ ವೀಡಿಯೋಸ್ ಹಾಕಬೇಕು, ವೀಡಿಯೋಸ್ ಚೆನ್ನಾಗಿ ಓಡಬೇಕು. ನಿಮಗೆ ಏನು 10-20 ವ್ಯೂಸ್ ಆದರೆ ದೇವರಣೆ ಬರಲ್ಲ, ಆಗಬೇಕು. ಅಟ್ಲೀಸ್ಟ್ 1K ಬಂದರೆ ಅಟ್ಲೀಸ್ಟ್ ಹತ್ತತ್ರ $1 ಬರುತ್ತೆ ದುಡ್ಡು. ಅರ್ಥ ಆಯ್ತಾ? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಅಟ್ಲೀಸ್ಟ್ ಒಂದು ವೀಡಿಯೋಸು ಅಂದರೆ ಲಾಂಗ್ ವೀಡಿಯೋಸ್ಗೆ ನಿಮಗೆ ಒಂದು 10K ವ್ಯೂ ಆಯಿತು ಅಂತಂದರೆ ಹತ್ತತ್ರ $10 ಬರುತ್ತೆ. ಅರ್ಥ ಆಯ್ತಾ? ಸೊ ಅದರಲ್ಲೂ ಕೂಡ ಚೆನ್ನಾಗಿ ಆ್ಯಡ್ಸ್ ಎಲ್ಲ ಓಡಿರಬೇಕು. ಅಲ್ಲಿ 3 ಆಡ್ಸ್ ಬರ್ತವೆ. ಫಸ್ಟು ಮಧ್ಯದಲ್ಲೂ ಒಂದ್ಸಲ ಬರುತ್ತೆ, ಲಾಸ್ಟಲ್ಲಿ ಒಂದ್ಸಲ ಬರುತ್ತೆ. ಸೊ ಇದೆಲ್ಲ ಆ್ಯಡ್ಸ್ಗಳು ಚೆನ್ನಾಗಿ ಓಡಿದ್ವು ಅಂದರೆ ನಿಮ್ಮ $, ಚೆನ್ನಾಗಿ ಕೌಂಟ್ ಆಗುತ್ತೆ. ಮತ್ತು ಅದರಲ್ಲೂ ನಮ್ಮ ಜನ ಗೊತ್ತಲ್ಲ, ನಾವೇ ಆಗಲಿ ಬೇರೆ ಯೂಟ್ಯೂಬ್ ನೋಡಬೇಕಾದ್ರೆ ಸ್ಕಿಪ್ ಮಾಡಿಬಿಡ್ತೀವಿ, ನೋಡೋಕೆ ಹೋಗಲ್ಲ. ಸೊ ಹಂಗಾಗಿ ಅದು ಕೂಡ ರೆವಿನ್ಯೂ ಕಡಿಮೆ ಆಗುತ್ತೆ. ಬಟ್ ಹಾರ್ಡ್ ವರ್ಕ್ ಮಾಡ್ತಾ ಇರಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಬಟ್ ಫಸ್ಟ್ ಇದನ್ನ ಬರೋ ಹಂಗೆ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ $ನ ಕೌಂಟ್ ಮಾಡಲಿಕ್ಕೆ ನಿಧಾನಕ್ಕೆ ಶುರು ಮಾಡ್ತಾ ಹೋಗಿ. ನಂದು ಫಸ್ಟು $100 ಆಗಿದ್ದು ಕತೆ ಎಲ್ಲ ಹೇಳಿದ್ದೀನಿ ಹಳೆ ವಿಡಿಯೋದಲ್ಲಿ. ಎಷ್ಟು ಸರ್ಕಸ್ ಮಾಡಿ ಅಪ್ಪ, $1 ಕಷ್ಟಪಟ್ಟಿದ್ದೀನಿ. ವಿಡಿಯೋಸ್ ಓಡ್ತಾ ಇರಲಿಲ್ಲ, ನಾನು ಬಿಡ್ತಾ ಇರಲಿಲ್ಲ. ಈ ಥರ ಒಂದು ಪರಿಸ್ಥಿತಿಯಲ್ಲಿ ನಾನು ವೀಡಿಯೋಸ್ನ ಮಾಡ್ತಾ ಹೋಗಿ ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ. ಸೆಕೆಂಡ್ ಪೇಮೆಂಟು ಯಾವಾಗ ಬರುತ್ತೋ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಚೆನ್ನಾಗಿ ವೀಡಿಯೋಸ್ ಚೆನ್ನಾಗಿ ಓಡಿದರೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಮತ್ತು ಸುಮ್ಮನೆ ಈ ಥರ ಕಂಟಿನ್ಯೂ ಆಗಿ ಮಾಡ್ತಾನೆ ಇರಬೇಕು. ಅವ್ರಿಗೂ ಆಸೆ, ಏನು ಮಾಡ್ತಿದ್ದಾರೆ ಕ್ಯಾಮ್ರಾದಲ್ಲಿ ನೋಡಬೇಕು ಅನ್ನೋ ಆಸೆ. ಹಂಗಾಗಿ ಅಣಿಕೆ ನೋಡ್ತಾಳೆ ಬಂದು. ಸೊ ಇದು ನನ್ನ ಹೇಗೆ ಬಂತು ಅಂತ ತುಂಬ ಜನ ಕೇಳಿದ್ರಲ್ಲ, ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಹೇಗೆ ಬಂತು ಮೇಡಮ್ ಅಂತಂದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ನಿಮಗೆ ಯೂಟ್ಯೂಬ್ ಜರ್ನಿಯಲ್ಲಿ ನಿಮಗೇನಾದರೂ ತೊಂದರೆ ಇದ್ದರೆ ಖಂಡಿತವಾಗ್ಲೂ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಮೊದಲು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನಮಗೂ ಮಾಡೋಕ್ಕೆ ಪ್ರೋತ್ಸಾಹ ಅನಿಸುತ್ತೆ.
ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.